ಚಕ್ರವರ್ತಿ ಸೂಲಿಬೆಲೆ ಅವರು ಒಂದು ಫೋನ್ ಮಾಡಿ ಈ ಥರದ್ದು ಒಂದು ಎಕ್ಸಿಬಿಷನನ್ನು ಮಾಡ್ತಾ ಇದ್ದೀವಿ ನಾವು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜೀವನ ಚರಿತ್ರೆಯನ್ನು, ಅವರ ಕೊಡುಗೆಯನ್ನು ಬಿಂಬಿಸುವಂಥ ಒಂದು ಫೋಟೋ ಎಕ್ಸಿಬಿಷನ್ ಅಂದಾಗ ನನಗೆ ಇದು ಫೋಟೋ ಎಲ್ಲಿಂದ ಬಂತು ಇವ್ರಿಗೆ ಇಷ್ಟೊಂದು ಅಂತ ಅಂದ್ಕೊಂಡೆ. ಆಗ ಅವರೇ ಹೇಳಿದ್ರು, ಇಲ್ಲ ನಾವು ಒಂದು ವಿಶೇಷ ಪ್ರಯತ್ನವನ್ನು ಮಾಡಿದ್ದೀವಿ. ಇದಕ್ಕೆ ಬೇಕಾದಂಥ ಒಬ್ಬ ರೂಪದರ್ಶಿಯನ್ನು ಹಿಡಿದು ಆಮೇಲೆ ಆ ದಿನ ಸಾಂದರ್ಭಿಕ ಘಟನೆಗಳನ್ನು ಆಧರಿಸಿ ಅವರ ಇಡೀ ಕಥೆಯನ್ನು ಬಿಂಬಿಸುವಂಥ ಒಂದು ಎಕ್ಸಿಬಿಷನ್ ಅಂತ ನನಗೆ ಭಾಳ ಕುತೂಹಲ ಆಯಿತು. ಈ ಥರದ ಒಂದು ಪ್ರಯತ್ನ ಇತ್ತೀಚಿನ ವರ್ಷದಲ್ಲಿ ನಾನು ನೋಡೇ ಇರಲಿಲ್ಲ. ಸಂಪೂರ್ಣವಾಗಿ ಒಂದು ಹೊಸ ಟೆಕ್ನಾಲಜಿ ಮತ್ತು ಐತಿಹಾಸಿಕ ಘಟನೆಗಳನ್ನು ಸಮ್ಮಿಶ್ರ ಮಾಡುವಂಥ ಇಂಥ ಒಂದು ಪ್ರಯತ್ನ ಭಾಳ ಅಮೇಝಿಂಗ್ ಅನ್ನಿಸ್ತು. ಹಾಗಾಗಿ ನಾನು ಇದನ್ನು ನೋಡಲೇಬೇಕು ಅಂತ ನಾನು ಬಂದೆ. ಆಮೇಲೆ ಈ ಥರದ ಒಂದು ವಿಶೇಷ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತಂದರೆ ಇದಕ್ಕೊಂದು ನಮ್ಮ ಪುಣ್ಯನೂ ಆಗಿರಬೇಕು. ನಾನೆಲ್ಲ ಫೋಟೋಗಳನ್ನು, ಎಲ್ಲ ಪ್ರಯತ್ನಗಳನ್ನು ನೋಡಿದೆ. ಇದು ಎಲ್ಲ ಫೋಟೋ ನೋಡುವಾಗ ನಾನು ಕೇಳ್ತಿದ್ದೆ, ಒರಿಜಿನಲ್ಲ ಇದು ನೀವು ರೀಕ್ರಿಯೇಟೆಡ್ ಅಂತ ಕೇಳ್ತಿದ್ದೆ. ಅಷ್ಟರ ಮಟ್ಟಿಗೆ ಭಾಳ ಸಹಜವಾಗಿ ಬಂದಿದೆ. ಇದು ಹೊಸ ತಲೆಮಾರನ್ನ ತಲುಪೋದಕ್ಕೆ ಈ ಹೊಸ ತಲೆಮಾರಿನ ಯೋಚನೆಗಳೇ ಬೇಕು. ಅದನ್ನು ಯುವ ಬ್ರಿಗೇಡ್ ಭಾಳ ಚೆನ್ನಾಗಿ ಮಾಡ್ತಾ ಇದೆ. ಹಾಗಾಗಿ ಕಂಗ್ರ್ಯಾಚುಲೇಷನ್ಸ್ ಚಕ್ರವರ್ತಿ ಸೂಲಿಬೆಲೆ ಅವರು, ನಿಮ್ಮ ಎಂಟೈರ್ ತಂಡಕ್ಕೆ ಇದನ್ನು ಚಿತ್ರೀಕರಿಸಿದಂತಹ, ಅದನ್ನು AI ರೀಕ್ರಿಯೇಟ್ ಮಾಡಿದಂತಹ, ಅದಕ್ಕೆ ಬೇಕಾದಂತಹ ಪ್ರಸಾದನವನ್ನು ಮತ್ತು ಅದಕ್ಕೆ ಬೇಕಾದಂಥ ನಿರ್ದೇಶನವನ್ನು ನೀಡೋದು ಎಲ್ಲದರಲ್ಲೂ ಒಂದು ತನ್ಮಯತೆ ಕಾಣಿಸುತ್ತೆ. ನನ್ನ ಪ್ರಕಾರ ಅವರಿಗಿರುವ ಮುಂದಿನ ಒಂದು ದೊಡ್ಡ ಚಾಲೆಂಜ್ ಅಂದರೆ, ಈಗ ಇದನ್ನು ಅವರು 2Dಯಲ್ಲಿ ಒಂದು ಪಿಕ್ಚರ್ ಎಕ್ಸಿಬಿಷನ್ ಮಾಡಿದ್ದಾರೆ. ನೆಕ್ಸ್ಟ್ ಸ್ಟೇಜ್ನಲ್ಲಿ ಇವರು ಇವಾಗ ಅದನ್ನು ರೀಕ್ರಿಯೇಟ್ ಮಾಡಿ ಅವರ ಧ್ವನಿಯನ್ನು, ಅವರ ಆ ಘಟನೆಯನ್ನು ತೋರಿಸುವಂಥ ಒಂದು ಮಿಥ್ಯಾ ವಾಸ್ತವ ಚಿತ್ರ ರೆಡಿ ಆಗಲಿ ಅಂತ ಅವರಿಗೆ ಒಂದು ಚಾಲೆಂಜನ್ನು ಹಾಕಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.